ಇರಲಿಲ್ಲ, ಹಿಂದಿರ್ಲಿಲ್ಲ. ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ. ಇವಾಗ ನಾನೇ ಇಷ್ಟ ಅವ್ರನ್ನ, ನನಗೆ ಅವ್ರು ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ. ದರ್ಶನ್ನೇ ನನಗಿಷ್ಟ, ದರ್ಶನ್ ಆಯ್ತಾ. ಇವಾಗ ಹೋಗ್ಲೇಬೇಕು, ಒಳಗೆ ಮಾತಾಡಲೇ ಬರಲೇಬೇಕು, ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರನೇ ಪರಪ್ ನಗರಕ್ಕೆ ಹೋಗಿ ಬಂದೆ. ಇದು ನಾನು ಒಬ್ಬಕ್ಕೆ ಬಂದಿದ್ದೀನಿ, ನಾನು ಬಂದಿದ್ದೀನಿ. ಯಾರೂ ಕಳಿಸಿಲ್ಲ ನನ್ನ, ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ. ನಾನು ಅಲ್ಲೂ ಹೋಗಿದ್ದೆ ಪರಪ್ ನಗರದ, ಇವಾಗಲೂ ಬಂದಿದ್ದೀನಿ. ನಿನ್ನ ರಾತ್ರಿ ಬಂದಿದ್ದೀನಿ, ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ, ಇವಾಗ ಬಂದಿದ್ದೀನಿ. ಮಾತಾಡ್ಕೊಂಡು ಮಾತೇನಾಡೋದು ಬೇಡ, ಸುಮ್ಮನೆ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ. ನಮ್ಮ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ, ನಾವು ಸೇರ್ತೀವಿ, ಅಲ್ಲಿ ತಗೊಂಬಂದು ಇಲ್ಲಿ ಶಿಫ್ಟ್ ಮಾಡಿ, ಇಲ್ಲಿ ಒಯ್ದು ಇನ್ನೊಂದು ಶಿಫ್ಟ್ ಮಾಡಿ. ಯಾಕೆ ಅದು ನಾವು ಮಾತಾಡಬೇಕು, ಎಷ್ಟು ದಿನ ಅಂತ ಬಿಡೋಣ, ನಾವು ಹೋಗಿ ಮಾತಾಡ್ಬೇಕು. ಇವಾಗ ಹತ್ರ ಅಲ್ಲಿ ಆಧಾರ್ ಕಾರ್ಡ್, ನಮ್ಮ ಆಧಾರ್ ಕಾರ್ಡು ಇದು ಮಾಡಿಕೊಂಡು ಬಿಡ್ತೀವಿ ಒಳಗಡೆಗೆ ಅಂದರು, ಬೆಂಗಳೂರಲ್ಲಿ ಹೇಳಿದ್ದು. ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊಬಂದಿದ್ದೀವಿ. ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ, ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೆ. ನಾನು ನೋಡಬೇಕು ಅಂತ, ನನ್ನ ನೋಡಬೇಕು ಅಂತ. ಅವ್ರು ಇಲ್ಲ, ಇವಾಗ ಬಂದಿಲ್ಲ. ಹಣ್ಣದು ಅಲ್ಲಿ ತಗೊಂಬಂದಿದ್ದೀನಿ, ಕೊಟ್ಬಿಟ್ಟು ಹೋಗ್ತೀನಿ ಅವ್ರ ಒಳಗಡೆಗೆ ಆಯ್ತಾ. ಅಲ್ಲಮ್ಮ, ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ? ನನ್ನ ಹೆಸರು ಲಕ್ಷ್ಮಿ. ಅಲ್ಲ, ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ? ಬೆಂಗಳೂರು ಸರ್ ಬಿಡು ಅಂದರೆ ಅವರು ಇದೇ ಕತೆ ಹೇಳಿದ್ರೆ, ನಿಮ್ಮ ಅವ್ರ ರಿಲೇಷನ್ ಬರಬೇಕು, ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಆಧಾರ್ ಕಾರ್ಡ್ ಜಿರಾಕ್ಸ್ ತಗೊಂಬಮ್ಮ, ಬಿಡ್ತೀನಿ ಒಳಗಡೆ, ದರ್ಶನ್ ಹತ್ರ ಬಿಡ್ತೀನಿ ಅಂದರು. ನಾನಂದೆ ಬರ್ತೀನಿ, ಆಧಾರ್ ಕಾರ್ಡ್ ತಗೊಂಬರ್ತೀನಿ, ಮನೆಯಲ್ಲ ಐತೆ ಅಂತ ಹೇಳಿದ್ದೆ ನಾನು. ಎಲ್ಲರಿಗೂ ಬಿಡ್ತವ್ರೆ, ಒಬ್ಬೊಬ್ರು ದಿನ ಒಬ್ಬೊಬ್ರನ್ನ ಅಂದರು. ಆಯಿತು ಸರಿ, ಒಬ್ಬೊಬ್ರನ್ನೇ ಬಿಟ್ಕೊಬರ್ತೀನಿ, ಆವತ್ತಿನ ಮರುದಿನೇ ಬರ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಮಾತ್ರ ನಾನು ಬಿಟ್ಟು ಹೋಗಲ್ಲ. ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರಂದ್ರೆ ಅವರು ಅಲ್ಲಿ ಸಿಟಿನವ್ರು ಇಲ್ಲಿ ಬರಬೇಕು, ಇಲ್ಲಿದವ್ರು ಅಲ್ಲಿಗೆ ಹೋಗಬೇಕು, ಅದನ್ನೇ ರೂಲ್ಸು ಇವಾಗ. ಅದು ಸರಿ, ನೀವು ಹೇಳಿದ್ದು ಅವ್ರು ಹೇಳಿದ್ದು ಸರಿ. ಯಾಕಂತದ್ದು ಏನು ಮಾಡೋರು ಯಾರು ಹೇಳಿ? ಅದು ಯಾಕೆ ಈ ಥರ ಇಷ್ಟ? ಅಲ್ಲಿ ನೀವು ಹಳ್ಳಿ ಸಿಟಿಲಿಂದ ಇರ್ತಂತ ಹೋಗೋದಿರಾ, ಇಲ್ಲಾಕೆ ಬಳ್ಳಾರಿ ಸರಿಗೆ ಶಿಫ್ಟ್ ಮಾಡಿದ್ದೀರಾ? ಯಾರು ಸಿಗರೇಟ್ ಸೇದಲ್ಲ, ಯಾರು ಬಿಡಿ ಸೇದಲ್ಲ, ಯಾರು ಕುಡಿಯಲ್ಲ, ಎಲ್ಲ ಬ್ಯಾನ್ ಮಾಡಬೇಕು ಹಂಗಿದ್ರೆ. ಆಮೇಲೆ ಸಿಟಿನವರು ಕಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು, ಹಳ್ಳಿ ಎಲ್ಲೆಲ್ಲ ಹಳ್ಳಿ ಇರೋ ಅಲ್ಲಿ ಬರಬೇಕು, ಎಲ್ಲೆಲ್ಲ ಹಳ್ಳಿ ಇರೋ ಅಲ್ಲಿ ಬರಬೇಕು. ಇಲ್ಲ, ಇಲ್ಲಿ ಬೆಂಗಳೂರು ಸಿಟಿದವರು ಕಾಕಿ ಬಟ್ಟೆ ಉಟ್ಕೊಂಡು ಕಳ್ತವ್ರಲ್ಲ, ಇಲ್ಲಿ ಬರಬೇಕು. ಇನ್ನು ಈ ಹಳ್ಳಿದವರು ಅಲ್ಲಿ ಹೋಗ್ಬೇಕು, ಡ್ಯೂಟಿ ಮಾಡಬೇಕು. ಅಲ್ಲಿ ಹೇಳೋದು ಇದನ್ನೇ. ಯಾಕೆ ಕಳ್ಸಲ್ಲ, ಯಾಕೆ ಇರ್ತೀರ? ಏನಿಲ್ಲ, ಯಾರೂ ಹುಡ್ದಿಲ್ವಾ? ಯಾರು ಜೀವ ಹುಡ್ದಿಲ್ವಾ? ಒಂದು ಹೆಣ್ಮಗು ಮಾನ ಕಾಪಾಡೋರಂದ್ರೆ ಯಾಕೆ ಈ ಥರ ಇಷ್ಟು ಇರ್ತೀಯಾ? ಎಲ್ಲರಿಗೂ ಹೊರಗಡೆ ನೋಡೋಕೆ ಅವಕಾಶ ಇಲ್ವಾ? ಬಿಡಲೇಬೇಕು, ನೋಡಲೇ ಹೋಗ್ಬೇಕು ಆಯ್ತಾ. ನಾನು ನೋಡೋಕ್ಕೆ ಬಂದೀನಿ, ದರ್ಶನ್ ನೋಡಿಕೊಂಡು ಹಣ್ಣು ತಗೋ ಬಂದಿದ್ದೆ, ಅಲ್ಲಿ ಇಟ್ಟಿದ್ದೀನಿ. ನಾನು ಗುಲ್ಬರ್ಗದವರು. ನಾನು ಬೆಂಗಳೂರಲ್ಲಿ RR ನಗರದಲ್ಲಿ ಇರೋರು. ನಾನು ಇವಾಗ ನೋಡೋಗ್ಬೇಕು ಅಂತ ನಾನು ಬಂದಿದ್ದೀನಿ. ನಾನು
ನೋಡ್ಕೊಂಡೇ ಹೋಗ್ಬೇಕು ಆಯ್ತಾ. ಇವಾಗ ಸಿಕ್ರೆಟ್ಸ್ ಇದ್ದಾರೆ, ಬೇಬಸ್ ಇದ್ದಾರೆ ಅಂತ ಇಲ್ಲಿ ತಗೊಬಂದು ಶಿಫ್ಟ್ ಮಾಡೋರ. ಬೆಂಗಳೂರಲ್ಲೂ ಹೋಗಿದ್ದೀನಿ ರೀ, ಬೆಂಗಳೂರಲ್ಲೂ ಹೋಗಿದ್ದೀನಿ, ಅಲ್ಲೂ ನೋಡಿದ್ದೀನಿ. ಅವ್ರನ್ನ ಹಣ್ಣು ತಗೊಬಂದೆ, ಹೊರಗಡೆ ಕೊಟ್ಟರು. ಇಲ್ಲಿ ತಗೊಬಂದು ಏನು ಕಾರಣ? ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ, ಕಾಕಿದವ್ರೆ ಅಲ್ಲಿ ಬೆಂಗಳೂರವರು ಹಳ್ಳಿಯಾಗಿ ಮಾಡಲಿ, ಹಳ್ಳಿದವ್ರು ಹೋಗಿ ಸಿಟ್ಟಾಗಿ ಮಾಡ್ಯಾರ ಪೊಲೀಸರು ಎಲ್ಲ ಹೋಗಿ. ಆ ಥರ ಅವ್ರು ಮಾಡ್ತಾರೆ ನೋಡೋಣ. ಯಾಕೆ ಈ ಥರ ಹೊರಗಡೆ ಹೋಗಲ್ದಂಗೆ ಮಾಡಲ್ದಂಗೆ ಮಾತಾಡಲ್ದಂಗೆ ಏನೋ ಬರ್ತಾರೆ, ಅವ್ರಿಗೋಸ್ಕರ ಅಂತ ಬರ್ತಾವ್ರೆ. ಬಂದರೆ ಬಿಡ್ಬೇಕಲ್ವಾ, ಒಂದೆರಡು ಮಾತಾಡೋಕ್ಕೂ ಬಿಡ್ಬೇಕು. ಆ ಥರ ಯಾಕೆ ಮಾಡಲ್ಲ ಅಂತ, ಯಾಕೆ ಬಿಡಲ್ಲ ಅಂತ. ಇಷ್ಟು ಜನ ಬರಲಿ, ಇದು ಇಡೀ ದೇಶನೇ ಬರಲಿ, ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ದಾರಲ್ಲ, ಬರಲಿ ಬರಲಿ. ಏನು ಮಾತಾಡ್ಬೇಕಲ್ವಾ, ಮಾತಾಡ್ತಾರಲ್ಲ ರೀ ಸರ್, ಮಾತಾಡೋಕೆ ಬರಬಾರ್ದು. ರಕ್ತ ಸಂಬಂಧಿಗೆ ಮಾತ್ರ ಬಿಡೋದಂದ್ರೆ ಅವರು ನಮ್ಮದು ನಾವು ನೋಡ್ಬೇಕಂತ, ಅವ್ರಿಗೂ ನೋಡ್ಬೇಕಂತ ನಾವು ಬಂದೀವಿ, ಮಾತಾಡೋ ಹೋಗ್ಬೇಕಂತ ಬಂದೀವಿ. ಇನ್ನು ಅವ್ರನ್ನೇ ಬಿಡ್ತೀವಿ, ನಮಗೆ ಬಿಡಲ್ಲ ಅಂದ್ರೆ ಅವ್ರು ನಮ್ಗೆ ಬೇಕಂತಾನೆ ಬಂದೀವಲ್ಲ. ಹಾಂ, ಇವಾಗ ಅವರು ನಮಗೆ ಬೇಕಂತಾನೆ ನಾವು ಬಂದೀವಿ, ನಮಗೂ ಬಿಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು ಆಯ್ತಾ. ಕೊಡೋ ಹಣ್ಣಲ್ಲ ತಗಡೆ ಬಿಟ್ಟು ಹಂಗೆ ತಗೊಂಡು ದಾಳಿಂಬೆ ಐತೆ, ಇದು ಸೇಪ್ ಐತೆ ರೀ, ಆಮೇಲೆ ಮೋಸಂಬಿ ಐತೆ, ಆಮೇಲೆ ಅಂಗೂರ ಐತೆ. ಆಮೇಲೆ ಮತ್ತೆ ಚಿಕನ್ ಗಿಕನ್ ಊಟ ಮಾಡ್ತೀರಿ ಅಂದ್ರೆ ನಾ ಟಿಫಿನ್ ತಗೊಬರ್ತೀರಿ 11 ಗಂಟೆಗೆ ನಾವು. ಸಾಕು ಇದ್ರಾಗ ಮೋಸಂಬಿ ಐತೆ ನೋಡಿ. ಚಿಕನ್ ಚಿಕನ್ ಅದು ಏನಾದ್ರು ಊಟಕ್ಕೆ